ನಮ್ ಲೈಫ್ ಅಲ್ಲಿ ಯಾರ್ಯಾರೋ ಬಂದು ಆಟ ಆಡ್ತಾರೆ. 4 ಕಿಲಿಗಳು ಬಂದು ಒಂದ್ ವೈರ್ ಕಟ್ ಮಾಡೋಗ್ಬಿಟ್ಟಿದೆ. ಎಷ್ಟೇ ಟೇಪ್ ಹೊಡೆದ್ರು ಏನೇ ಹೊಡೆದ್ರು ಆ ಇಲಿ ಮಾತ್ರ ಬಂದು ಅದೇ ಜಾಗನ ಕಟ್ಟಿ ಹೋಗ್ಬಿಡುತ್ತೆ. ಫೋನ್ ಮಾಡ್ರು, ಫೋನ್ ಆಯ್ತು ನೋಡಿ. ಅಂಟರ್ನ ಅಂಟು ಮಾಡಿ ಹಿಡ್ದಾಕಿದೀನಿ ಕಷ್ಟಪಟ್ಟು. ಇವಾಗ ಹೋಗ್ಬಿಟ್ಟು ಬ್ಲೂ ಡ್ರ್ಯಾಗನ್ ಗಾಡಿ ಎತ್ತಲ್ಲ. ಜೀವನದಲ್ಲಿ ಯಾವನ್ ಬೇಕಾದ್ರೆ ನಂಬ್ರಿ, ಇವನಂತ ಮಾತ್ರ ನಂಬಿಡ್ರಿ. ಮೊದಲನೇ ದಿನ ಬೆಳಗ್ಗೆ 11 ಗಂಟೆ. ಇವಾಗ ಜಸ್ಟ್ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಬ್ಲೂ ಡ್ರ್ಯಾಗನ್ ಎತ್ಕೊಂಡು ವೈಟ್ ಡ್ರ್ಯಾಗನ್ ಹೋಗ್ತಾ ಇದೆ. ಜೀವನದಲ್ಲಿ ಬೆಳಗ್ಗೆ ಎದ್ದು ನನ್ಗೆ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡಕ್ ಬರಲ್ಲ. ಆ ಮೋಟಿವೇಶನ್ ಸ್ಪೀಚ್ ಕೊಡೋ ಅಷ್ಟೊತ್ತಿಗೆ ನೋಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಅವನು ನನ್ನ ಫ್ರೆಂಡೇ, ಅವ್ನ ಅಡ್ಡ ನಿಲ್ಲಿಸ್ತಾರೆ ಅನ್ನೋ ಗೊತ್ತು. ಆದ್ರೆ ಹಿಂದೆ ಕಡೆಯಿಂದ ಸ್ಪೀಡಾಗಿ ಬಂದು ಬ್ರೇಕ್ ಹೊಡೆದಿದ್ರೆ ಯಾರು ಹೊಣೆ? ಇಂಥ ತರಲೆ ನನ್ನ ಮಕ್ಕಳನ್ನ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಜೀವನದಲ್ಲಿ ಜೊತೆಗೆ ಕೊಂಡು ಓಡಾಡ್ತಿದ್ದೀವಿ. ಇಲ್ಲ ಅವನ್ನ ಬದಲಾಯಿಸಕ್ಕಾಗಲ್ಲ, ನಾವು ಬದಲಾಗ್ಬೇಕಷ್ಟೇ. ನಾನು ಹೆಂಗೋ ಕರೆಕ್ಟಾಗಿ ಹೋಗ್ತೀವಿ, ನಮ್ ಜೀವನ ನಮಗ್ ಗೊತ್ತು ನಾವ್ ಹೆಂಗ್ ನಡೆಸ್ಬೇಕಂತ. ಮಧ್ಯ ಇಂಥವ್ರು ಬಂದ್ಬಿಟ್ಟು ತಪ್ಪ ದಾರಿ ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನೀವ್ಯಾರು ನೆಕ್ಸ್ಟ್ ಟೈಮ್ ಇಂದ ದಾರಿ ತೋರಿಸ್ದಾಗ ಬಂದಾಗ ಹೋಗ್ಬಿಡ್ರಿ. ನಿಮ್ ಲೈಫು ನಿಮ್ ಇಷ್ಟ, ಏನ್ ಬೇಕಾದ್ರು ಮಾಡಿ. ಅದೇ ಏನು ಮಾಡಕ್ಕಾಗಲ್ಲ. 1 ಅವರ್ ಬರೋರು 2 ಅವರ್ ಬಿಟ್ಟು ಬರ್ತೀರಾ. ಲೈಫಲ್ಲೂ ಅಷ್ಟೇ, 1 ಇಯರ್ ಇಲ್ಲ ಅಂದ್ರೆ 2 ಇಯರ್ ಆತರ. ಓವರ್ ಆಗಿ ಮಾತಾಡ್ತಾವನಲ್ಲ ಭಯ, ಎತ್ತು ಬಿಡ್ಲಾ? ಅವಾಗ ನೋಡ್ತಾ ಇರ್ಬೇಕು, ಎಲ್ಲಾನು ನೋಡಿ ಕೈ ಮುಕ್ಕೊಂತ ಇರ್ಬೇಕು. ಏನ್ ಗೊತ್ತಾ, ದೇವ್ರನ್ನ ದೇವಸ್ಥಾನಗಳನ್ನ ನೋಡಿ. ದೇವ್ರೇ ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ನೋಡಿ ಕೈ ಮುಕ್ಕೊಂಡು ಹೋಗ್ತಾ ಇರ್ಬೇಕು. ಅವ್ರನ್ನೆಲ್ಲ ಕಣ್ಣೆತ್ತು ಕೂಡ ನೋಡ್ಬಾರ್ದು. ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಇಂದ ಬಂದವರು, ಆತರ ಎಲ್ಲ ನಾವು ನೋಡಲ್ಲ. ಗಾಡಿ ಓಡಿಸ್ಬೇಕಾದ್ರೆ ರೋಡ್ ನೋಡ್ಬೇಕು ಬ್ರೋ. ಏನ್ ಬ್ರೋ ಹಿಂಗಂತೀರಾ? ರೋಡು ROAD ರೋಡ್ ಕರೆಕ್ಟ್ ಅಲ್ವಾ? ವೀಲ್ ಚಿಪ್ಸ್ ಅಂದ್ರೆ ಚಿಪ್ಸ್ ಅನ್ಕೊಂಡಿದ್ದೀರಾ? ರೀಲ್ ಚಿಪ್ಸ್. ಮಧ್ಯಾಹ್ನ 12 ಗಂಟೆ. ಈಗ ಇಲ್ಲೊಂದು ಗೇಟ್ ಓಪನ್ ಆಗುತ್ತೆ. ಬ್ಲೂ ಡ್ರ್ಯಾಗನ್ಗೆ ಗ್ರೀನ್ ಎಣ್ಣೆ ವೇಸ್ಟ್ ಆಗುತ್ತಲ್ಲ ಎಣ್ಣೆ. ಏನೋ ಮಾಡ್ತಿದ್ಯಾ ಮಚ್ಚಾ? ಆ ತಾಟೆ ಸಿಗಾಕದ್ ಬಂದು ನೀನೇ ಕುಡ್ಕೊಂಬಿಡ, ಒಳ್ಳೇದೈತದೆ. ಚಿಕ್ಕಂತ ಕರ್ಕೊಂಡು ಹೋಗ್ತೀಯ ನಮ್ಮನ್ನ. ಸುಮ್ಮನೆ ಒಂಚೂರು ಇಲ್ಲ, ಎಲ್ಲ ಹೆಂಗ್ ಕುಡಿತೈತೆ ನೋಡು. ಅದು ವಾಟರ್ ತಗೊಬ್ರು. ಏನ ವಾಟ್ರು? ಯಾವ ವಾಟರ್ ಗಣಲ್ಲಿ ವಾಟರ್ ಅಲ್ಲ ಅಲ್ಲಿ. ಯಾವಾಗ್ಲೂ ಅದೇ ಗ್ಯಾನ್ದಲ್ಲಿ ಇರ್ತಾರೆ. ಜೊತೆಲಿ ಈ ತರ ಅನ್ಎಜುಕೇಟೆಡ್ ಪೀಪಲ್ ಹಾಕೊಂಡ್ರೆ ಹಿಂಗೆ ಆಗುತ್ತೆ. ಆದ್ರೂ ನಮ್ ಜನಗಳಿಗೆ ಹೇಳ, ಕ್ವಾಟ್ರಿಗೂ ವಾಟ್ರಿಗೂ ವ್ಯತ್ಯಾಸ ಆಗುತ್ತಿಲ್ಲ. ಕುಡ್ದಾಗ ಮಾತ್ರ ವಾಟ್ರು ಅನ್ಕೊಂಡು ಓಡಾಡ್ತಾರೆ. ಎಲ್ಲ ಮಾತಾಡ್ಬೇಡಕ ನಾವು. ಮಾತಾಡೋದೇನು, ಮಾತಾಡ್ಕೊಂಡು ನಿನ್ನಂತ ನೀನೇ ಸಾಯಿಸ್ಬೇಕಾದ್ರೆ ನಾವೇನ್ ಮಾತಾಡ್ಬಾರ್ದು ಅಂತೆಲ್ಲ. ಇದೇ ತರ ಹಿಂಗಾಗಲ್ಲ ಅನ್ನೋದು. ಬೋರ್ ಹಾಕಕ್ ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಏನಾಯ್ತು, ಗದ್ದೆ ಕೆಲಸ ಮಾಡೋತರ ಎಲ್ಲ ಯಾಕೆ ಗೊತ್ತಾ, ಲೈಫ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಒಳ್ಳೆ ಮೈಲೇಜ್ ಬರೋದು. ಇವಾಗ ರೆಡಿ ಆಯ್ತು, ಕೂಲೆಂಟ್ ಹಾಕಿ ಕೂಲ್ ಆಗಿದ್ದಾನೆ. ನೋಡೋಣ ಹೆಂಗ್ ಗೊತ್ತಾ ನೆಕ್ಸ್ಟ್ ಎಪಿಸೋಡ್ ಏನ್ ಮಾಡ್ತಾನೆ ಅಂತ. ಇವಾಗ ನಾವು ಮನೆ ಖಾಲಿ ಮಾಡಕ್ ಹೋಗ್ತಾ ಇದೀವಿ. ಜಸ್ಟ್ ವೇಟ್ ಅಂಡ್ ವಾಚ್ ಇಸ್ ಕಮ್. ನೀವು ನೋಡ್ತಾ ಇರಿ ಕೊರಿಯರ್ ಬಾಯ್ ಅಲ್ಲಲ್ಲ ಲಕ್ಕಿ ಬಾಯ್ ಲವ್ ಸ್ಟೋರಿ. ಡರ್ಟಿ ಅನ್ಎಜುಕೇಟೆಡ್ ಪೀಪಲ್ ಗೋ. ಡರ್ಟಿ ಪೀಪಲ್ಸ್ ಗೆಟ್ ಔಟ್. ಅಲ್ಲ, ಇವಾಗ ಎಂತೆಂತ ಸಾಮಾನ್ ಎತ್ಬೇಕು ಅಂದ್ರೆ ಅಳ್ಳಾಡ್ಬಿಡ್ತೀರಾ ಸಾಮಾನ್ ನೋಡಿ. ಯಾವ ಸಾಮಾನು ಅಂತ ಕರೆಕ್ಟ್ ಆಗಿ ಹೇಳೋ. ಇನ್ನ ಮ್ಯಾಚ್ ಆಗ್ಲಿ ಅವ್ರಿಗೆ. ಇನ್ನ ಗ್ಯಾಪ್ ಇತ್ತು ತಾನೆ, ಹೊಡಿಬೋದಾಗಿತ್ತು. ಗೋಡೆಗೆ ಹೊಡೆದ್ಬಿಡ. ಲವ್ ಗೋಡೆಗೆ ಹೊಡೆದ್ಬಿಡ. ಕಲ್ ಕೊಡ ಮಚ್ಚ, ನೀ ಕಲ್ ಕೊಡ. ನಾನೇಂತಿ ಕೊಡ್ಲಿ? ಗಾಡಿ ನಿಲ್ಸ್ತಾನೆ ಯಾರು? ದೇವರ್ಸಿ ನಾನು ಕಲ್ಲು ಹುಡುಕ್ತಾವ್ರಿ ಈ ಏರಿಯಾದಲ್ಲಿ. ಕಲ್ಲು ಹುಡುಕ್ಲಿ ನೋಡೋಣ. ಸೇಫ್ಟಿ ಮುಖ್ಯ ಅವತ್ತಿದ್ರು. ಹಿಂಗೆ ಹೋಗ್ಬೋದು ತಾನೆ? ಏಯ್ ಸುಮ್ನೆ ಇರಲಿ. ನನ್ ಮಗ ಅಂದ್ರೆ ನನ್ ಮಗ. ಬೆಳಿಗ್ಗೆ ಆದ್ರೆ ಸುಮ್ನೆ ತಲೆಗೊಡು. ನೈಟ್ ಆದ್ರೆ ಟೈಟ್ ಆಗಿ ಹೋಗ್ತಾನೆ. ಇದು ಝೂಮ್ ಇಂದ ತೆಗಿ. ಇವಾಗ ನೋಡಿ ತೆಗಿತೀವಿ. ಸರ್ಪ್ರೈಸ್. ಸರ್ಪ್ರೈಸ್. ಝೂಮ್ ಇಂದ ತೆಗಿಯದ್ನಲ್ಲ ಬ್ರೋ, ಅದಕ್ಕೆ. ಇವಾಗ ಗಾಡಿ ಒಳಗಡೆ ಆರಿಸ್ತೀನಿ.
ಸೈಡ್ಗೆ ಹೋಗೋ. ಸೈಕಲ್ ಕುಡಿತಾ ಇದ್ರು ಇಷ್ಟ ಇಲ್ವಲ್ಲಪ್ಪ. ಕೆಂಚ ಗಾಡಿ ಒಳ್ಳೆ ಹಾಕ್ಬೇಕು. ಏಯ್ ಪ್ರಿಯಾ ನೋಡ್ರೆ ಸೂಪರ್ ಬೈಕು. ಮನೆಯವ್ರು ನೋಡ್ರೆ ಬೈತಾರ ಕಣಲ್ಲಿ, ಅವ್ರದೇ ಸೈಕಲ್ ಅತ್ತೈ. ಹೌದಾ? ಹೌದಾ ಅಂತ ಬೇರೆ ಕೇಳು. ಅವ್ರ ಮನೆ ಸೈಕಲ್ ಅದೇ, ಅವ್ರ ಮನೆ ಸೈಕಲ್ಲೇ. ಹಂಗೆ ಒಂದೇ ಒಂದ್ಸಲ ಡೌನ್ ಬಿಟ್ಬಿಡೋಣ. ಏಯ್ ಒಂದ್ಸಲ ಏಯ್ ಪವನ ಕಾರ ಇಟ್ಕಣಲ್ಲಿ ಆಟ ಆಡ್ಬೇಡ. ಇಲ್ಲೇನ್ ನಾವ್ ಮಲ್ಕೊಳಲ್ಲ, ಸಾಮಾನ್ ಹಾಕ್ತಿವಿ. ಹುಡುಗರು ಫೋನ್ ಮಾಡೋಣ. ಇವಾಗ ಜಸ್ಟ್ ಮನೆ ಖಾಲಿ ಮಾಡಕ್ ಇಬ್ರು ಬಂದಿದೀವಿ. ಈಗ ಮನೆ ಖಾಲಿ ಮಾಡಕ್ಕೆ ಇಬ್ರು ಇದಾರೆ. ಯಾಕಂದ್ರೆ 1 ಗಂಟೆ ಆದ್ರೆ ಅವನು ಹೋಗ್ಬಿಡ್ತಾನೆ. ಪಾರ್ಟ್ ಟೈಮ್ ಜಾಬ್ ಮೇಲೆ ಬಂದವನೆ. ಅಂತ ಏನಿಲ್ಲ ಇವನೇನೆ ರಜಾ ಹಾಕ್ಬಿಟ್ಟವ್ನ ಇವತ್ತು ಒಂದ್ ದಿವಸ. ದಿನ ನೋಡ್ರೆ ಬೆಳಗ್ಗೆ ಇವನ್ ಸಾಯ್ತಾನೆ, ನಮ್ಗೆ ಹಾಕ್ಬಿಡ್ತಾನೆ. ಇವಾಗ ಹಾಫ್ ಡೇ ಹೊಂಟು ಹೋಗ್ಬಿಡ್ತಾನೆ, ಫುಲ್ ಡೇ ಹೊಂಟು ಹೋಗ್ಬಿಡ್ತಾನೆ. ನಿನ್ನೇನ್ ಕರ್ಸಿರೋದ್ ನಾವ್ ಇಲ್ಲಿ ಹೇಳು? ನಮ್ ಕಾಲು ನಮ್ ಇಷ್ಟ. ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕೊಳ್ಳೋ ಹೇಳೋ. ಅದೇ ವೀಲ್ ಇದು ಬಾಯಿಗೆ ಬರ್ತಾ ಇಲ್ಲ. ವೀಲ್ ಚಿಪ್ಸ್ ಅಂದ್ರೆ ಚಿಪ್ಸ್ ಅನ್ಕೊಂಡಿದ್ಯಾ? ವೀಲ್ ಚಿಪ್ಸ್. ವೀಲ್ ಚಿಪ್ಸ್ ಹಂಗೆ ನಾವು ಮೇಲೋಗ